ನನಗೆ ಚಾಲೆಂಜಿಂಗು ಅನಿಸಿದ್ದು ಡ್ಯಾನ್ಸ್. ಆ್ಯಕ್ಚುಲಿ ನಾನು ಡ್ಯಾನ್ಸ್ನ ತುಂಬ ದಿನ ಆಗಿತ್ತು ಬಿಟ್ಬಿಟ್ಟಿದ್ದೆ. ನಾನು ನೀಟಾಗಿ ಬರೀ ಒಂದೊಂದು ಮೂವಿಲಿ 5-6 ಆ್ಯಕ್ಷನ್ ಮಾಡಿಸ್ಕೊಂಡು ಹಂಗೆ ಕರ್ಕೊಂಡು ಮಾಂಟೇಜಸಲ್ಲಿ ತಿಳಿಸ್ಬಿಡ್ತಿದ್ರು ಇಷ್ಟು ದಿನ. ಆ್ಯಕ್ಚುಲಿ ಡ್ಯಾನ್ಸ್ ತುಂಬ ಕಷ್ಟ ಆಯಿತು. ಅದು ಈ ಥರ ಎಸ್ಟಾಬ್ಲಿಷ್ ಆ್ಯಕ್ಟರ್ಸ್ಗಳ ಜೊತೆ ಪ್ಲಸ್ ಯೂತ್ ಸೆಟ್ 100-150 ಜನ ಆರ್ಟಿಸ್ಟ್ಗಳು, ಜೂನಿಯರ್ಸು ಆ ಥರ ಇದ್ದಾಗ ನನಗೆ ಏನು ನಡೀತಿದೆ ಇಲ್ಲಿ ಅಂತ ಅನಿಸಿತ್ತು. ಬಟ್ ನಾನು ಪ್ರಿಪೇರ್ ಆಗಿದ್ದೆ. ಬಟ್ ಅದೊಂದು ನನಗೆ ತುಂಬ ಚಾಲೆಂಜ್ ಅನಿಸ್ತು. ಇನ್ನು ಫೈಟ್ ಎಲ್ಲ ತುಂಬ ಓಕೆ, ತುಂಬ ಈಸಿಯಾಗಿ ಮಾಡ್ಬೋದು. ಅದರಲ್ಲೊಂದು ಸ್ವಲ್ಪ ಕುಸ್ತಿ ಅಂತ ಬಂದಾಗ ಧನು ಮಾಸ್ಟರ್ ಆಗಲಿ ಹೇಳಿದ್ರು. ಆ್ಯಕ್ಚುಲಿ ನಮಗೇನು ಅಂದರೆ ಫೈಟ್ ಮಾಸ್ಟರ್ಸ್ಗಳು ಬಂದಾಗ ತುಂಬ ಸ್ವೆಟ್ಟು, ಸುಸ್ತು, ಇಂಜುರೀಸ್ಗಳು ಈ ಥರದ್ದು ಏನೇನೋ ಇರುತ್ತೆ. ಡ್ಯಾನ್ಸ್ ಮಾಸ್ಟರ್ಸ್ಗಳು ಬಂದಾಗ ತುಂಬ ಈಸಿಯಾಗಿ ಮಾಡಿಸ್ಕೊಡ್ತಾರೆ, ತುಂಬ ನೀಟಾಗಿ ತೋರಿಸ್ತಾರೆ ಅಂತ. ಬಟ್ ಶಿವ ಮಾಸ್ಟರ್ಗಿಂತ ಧನು ಮಾಸ್ಟರ್ ಆಗಿ ರುಬ್ಬಿಟ್ರು ನಮಗೆ. ಸರ್ ಈ ಥರ ಅಲ್ಲ ಸರ್, ಅದು ಮಾಡಬೇಕು ಇದು ಮಾಡಬೇಕು ಅಂತ ಒಂದು ಬಂಚ್ ಆಫ್ ಐಡಿಯಾಗಳು ತುಂಬ್ಕೊ ಬಂದ್ಬಿಟ್ಟಿದ್ದಾರೆ. ಸರ್ ಇದೆಲ್ಲ ಒಂದೇ ಪಿಕ್ಚರ್ಗ ಇದನ್ನ 4-5 ಪಿಕ್ಚರ್ ಮಾಡಿಸ್ತಿದ್ರೆ ನನ್ನ ಹತ್ರ ಇಲ್ಲ ಸರ್ ಮಾಡಲೇಬೇಕಾಗತ್ತೆ ಇದು ಅಂದ್ಬಿಟ್ಟು. ಅಂದರೆ ಆ ಥರ ಅದೊಂದು ಸಿಚುವೇಶನ್. ಸೊ ಶರತ್ ಸರ್ ನಮ್ಮ ಜೊತೆ ಸಕ್ಕ ಸಪೋರ್ಟ್ ಮಾಡಿದ್ರು. ನಾನು ಗುರುಗಳ ಪಾತ್ರ ಮಾಡಿದ್ದಾರೆ. ಶರತ್ ವಿಕಾಸ್ ಅವರು ಒಂದು 20 ಡೇಸ್ ಏನೋ ಮಾಡಿದ್ರು ನಮ್ಮ ಜೊತೆ. ಸೊ ತುಂಬ ಚೆನ್ನಾಗಿ ಕೂಡ ಬಂತು ನಮ್ಮಿಬ್ಬರು ಕಾಂಬಿನೇಷನ್. ಆ್ಯಂಡ್ ಕಬೀರ್ ಸಿಂಗ್ ದುಹಾನ್ ಅಲ್ಲಿಂದ ಬಂದು ನಮ್ಮ ಜೊತೆಗೆ ಒಂದು 10 ಡೇಸ್ ವರ್ಕ್ ಮಾಡಿದ್ರು. ಸೊ ಅವರ ಎಪಿಸೋಡ್ಗಳು ಅಷ್ಟೇ ಎಕ್ಸ್ಟ್ರಾರ್ಡಿನರಿಯಾಗಿ ಬಂದಿದೆ ಸಿನಿಮಾದಲ್ಲಿ. ಆ್ಯಂಡ್ ಇದೇ ನವಂಬರ್ ರಿಲೀಸ್ ಆಗಿದೆ. ಸೊ ಇದೇ ಫೆಬ್ರವರಿ 7th ಕೇಳ್ಬೇಕು ಸರ್, ಪ್ರೊಡಕ್ಷನ್ ಸರ್ ಕೇಳಬೇಕು. ನನಗೇನು ಗೊತ್ತಿರಲ್ಲ ಅದೆಲ್ಲ. ಹೌದಾ, ನಿಮಗೆ ಮಾಡಿದ್ದ ನಾನು ಮಾಡಿದ್ದ ಅಲ್ಲ, ಅವ್ರು ಹೇಳ್ತಾರೆ ಅದ್ರ ಬಗ್ಗೆ. ಸಿನಿಮಾ 100-150 ಥಿಯೇಟರ್ಸ್ಗಳಲ್ಲಿ ಸಿಂಗಲ್ ಸ್ಕ್ರೀನಲ್ಲಿ ರಿಲೀಸ್ ಆಗ್ತದೆ. ನಮ್ಮ PVR ಹೇಮಂತ್ ಅವರು ದೊಡ್ಡ ಮಟ್ಟದಲ್ಲಿ ಸಿನಿಮಾ ರಿಲೀಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಒಂದು ಮೋರ್ ದೆನ್ 80 ಸಿಂಗಲ್ ಸ್ಕ್ರೀನ್ಸ್ಗಳನ್ನ ಇದನ್ನ ಮಲ್ಟಿಪ್ಲೆಕ್ಸ್ಗಳನ್ನ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಪ್ರಾಪರಾಗಿ ನಿಮಗೆ ಪ್ರೀವಿಯಸ್ ನಾವು ನೋಡ್ಕೊಂಡು ಬಂದಿದ್ದು ಹೀರೋಗಳದ್ದು ಸಿನಿಮಾಗಳು ಯಾವ ಮಟ್ಟಕ್ಕೆ ರೀಚ್ ಆಗ್ತಿತ್ತು ಆ ಮಟ್ಟದಲ್ಲೇ ಈ ಸಿನಿಮಾನ ನಾವು ಕೂಡ ರೀಚ್ ಮಾಡ್ತಿದ್ದೀವಿ. ಈ ಹೋಲ್ಡಿಂಗ್ಸ್ಗಳು, ಬಸ್ಗಳದ್ದು ಎಲ್ಲ ಕಲ್ಚರ್ ಸ್ವಲ್ಪ ಕಮ್ಮಿ ಆಗಿತ್ತು. ಸ್ಟ್ರೀಟ್ ಪಬ್ಲಿಸಿಟಿನ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ನಮ್ಮ ಪ್ರೊಡ್ಯೂಸರ್ಸ್ ಅವರು. ಸೊ ನೋಡೋಣ. ಖಂಡಿತ ಸರ್. ಆರ್ಟಿಸ್ಟ್ ಆಗಿ ನನ್ಗೆ ಅನ್ಸುತ್ತೆ ಗೊತ್ತಾ, ಪ್ರತಿಯೊಂದು ಸೀನ್ ಮಾಡ್ಬೇಕಾದ್ರೆ ಈ ಸಿನಿಮಾ ವರ್ಕ್ ಆಗುತ್ತೆ ಅಂತ. ಅದನ್ನ ಕತೆ ಕೇಳ್ಬೇಕಾದ್ರೆ ನಮಗಾಗಿತ್ತು. ಸೊ ಏನು ಕತೆ ಹೇಳಿದ್ರು ಅದಕ್ಕಿಂತ ತುಂಬ ಚೆನ್ನಾಗಿ ಸಿನಿಮಾನ ಮೇಕಿಂಗ್ ಮಾಡಿದ್ರು. ಆ್ಯಂಡ್ ಪಬ್ಲಿಸಿಟಿ ವೈಸು ಅಷ್ಟೇ, ಎಲ್ಲೂ ಲೂಪ್ ಹೋಲ್ಸ್ ಇಲ್ಲದೆ ತುಂಬ ನೀಟಾಗಿ ವೆಲ್ ಪ್ರಿಪೇರ್ಡ್ ಆಗಿ ಬಂದು ಮಾಡಿದ್ದೀವಿ. ಸೊ ಕಾನ್ಫಿಡೆನ್ಸ್ ಇದೆ, ತುಂಬ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿದ್ದೀವಿ, ಎಫರ್ಟ್ ಹಾಕಿದ್ದೀವಿ. ನೋಡೋಣ ರಿಸಲ್ಟ್ಗೆ ಇನ್ನು 3 ಡೇಸ್ ಬಾಕಿ. ಎಸ್ ಸರ್, ಖಂಡಿತ 3 months ಪ್ರಾಕ್ಟೀಸ್ ಮಾಡಿದೆ ನಾನು. ಇಲ್ಲೇ ಮಡಿವಾಳ ಅಲ್ಲ, ಆ ಮಡಿವಾಳದಲ್ಲಿ ಮಂಜು ಅಂತ ರೆಸ್ಲರ್ ಅವರು ದಸರಾಗೆಲ್ಲ ಆಡ್ತಾರೆ, ಸ್ಟೇಟ್ ಲೆವೆಲ್ ಪ್ಲೇಯರು. ಅವ್ರ ಜೊತೆ ಸೇರಿಸಿದ್ರು. ಆ್ಯಂಡ್ ಪ್ರಾಪರ್ ಮಟ್ಟಿ ಕುಸ್ತಿ ನಾನು ಆಗಲೇ ಹೇಳಿದಾಗ ಗರಡಿ ಮನೆನೇ ಅದು. ಆ್ಯಕ್ಚುಲಿ ಜಿಮ್ಗಳ ಅವಳಿಯಿಂದ ಗರಡಿ ಮನೆಗಳು ಕಮ್ಮಿ ಆಗ್ಬಿಟ್ಟಿದೆ. ನಿಮಗೆ ಚಾಮರಾಜಪೇಟೆ, ಮಡಿವಾಳ, ಗಾಂಧಿನಗರ ಸುತ್ತಮುತ್ತ ಅಷ್ಟೇ ಇರೋದು. ಒಂದು ತುಂಬ ಕಮ್ಮಿ ಇದೆ, ಒಂದು 5-6 ಗರಡಿ ಮನೆ ಇದೆ ಅಷ್ಟೇ. ಅದು ಬಿಟ್ಟು ಜಾಸ್ತಿ ಇಲ್ಲ ಇಲ್ಲಿ. ಸೊ ಅಲ್ಲೇ ಹೋಗಿ ನಾವು ಪ್ರಾಪರ್ ಮಣ್ಣಲ್ಲಿ ಇಡದೆ ಕಲಿಬೇಕಾಗುತ್ತೆ. ಥ್ಯಾಂಕ್ ಯು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.